ಕುಶಾಲನಗರ ಪುರಸಭೆ ಸಭಾಂಗಣದಲ್ಲಿ ಶುಕ್ರವಾರ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸಭೆ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೊದಲಿಗೆ ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಅನುಪಾಲನಾ ವರದಿ ಕುರಿತು ಚರ್ಚೆ ನಡೆಸಲಾಯಿತು. ತಾಲೂಕಿನ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ವಿಭಾಗಕ್ಕೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 40.34 ಕೋಟಿ ಅನುದಾನ ಬಿಡುಗಡೆಯಾಗಿದೆ ಎಂದ ಶಶಿಧರ್, ಬಿಡುಗಡೆಯಾಗಿರುವ ಅನುದಾನದಲ್ಲಿ ವಿವಿಧೆಡೆ ಟ್ರಾನ್ಸ್ಫಾರ್ಮರ್ ಅಳವಡಿಕೆ, ಹಳೆಯ ಮತ್ತು ಹಾನಿಯಾಗಿರುವ ವಿದ್ಯುತ್ ಕಂಬಗಳ ಬದಲಾವಣೆ, ವಿದ್ಯುತ್ ಕೇಬಲ್ ಲೈನ್ ಅಳವಡಿಕೆ ಸೇರಿದಂತೆ ಇನ್ನಿತರ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದರು. ಚೆಸ್ಕಾಂ ವತಿಯಿಂದ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಯ ಸಮಗ್ರ ಮಾಹಿತಿಯನ್ನು ಮುಂದಿನ ಸಭೆಯಲ್ಲಿ ನೀಡುವಂತೆ ಚೆಸ್ಕಾಂ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇಲ್ಲಿಂದ ಸರ್ಕಾರಿ ಪಿಎಂ ಶ್ರೀ ಸರ್ಕಾರಿ ಶಾಲೆ ಮುಂಭಾಗದಲ್ಲಿರುವ ವಿದ್ಯುತ್ ಕಂಬಗಳನ್ನು ಕೂಡಲೇ ತೆರವುಗೊಳಿಸಬೇಕೆಂದರು. ಹೆಬ್ಬಾಲೆ ಗ್ರಾಮದಲ್ಲಿ ನೂತನ ಚೆಸ್ಕಾಂ ಸಹಾಯಕ ಇಂಜಿನಿಯರ್ ಶಾಖಾ ಕಚೇರಿ ಆರಂಭಿಸಲು ಸರ್ಕಾರಕ್ಕೆ ಇಲಾಖೆ ವತಿಯಿಂದ ಪ್ರಸ್ತಾಪ ಸಲ್ಲಿಸಿದ್ದು ವಿಚಾರ ಏನಾಯಿತು ಎಂದು ಸಹಾಯಕ ಇಂಜಿನಿಯರ್ ನೀತಾ ಅವರಿಂದ ಶಶಿಧರ್ ಪ್ರಶ್ನೆ ಮಾಡಿದರು. ಈಗಾಗಲೇ ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲು ಕ್ರಮ ಕೈಗೊಳ್ಳಲಾಗಿದೆ. ಕಡತವು ಕಾರ್ಯಪಾಲಕ ಇಂಜಿನಿಯರ್ ಕಚೇರಿಯಲ್ಲಿದ್ದು ಸದ್ಯದಲ್ಲಿಯೇ ಸರ್ಕಾರಕ್ಕೆ ಕಳುಹಿಸಿಕೊಡಲಾಗುತ್ತೆ ಎಂದರು. ಸರ್ಕಾರಿ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಂಗನವಾಡಿ ಕೇಂದ್ರಗಳಲ್ಲಿ ಎಲ್ಕೆಜಿ ಹಾಗೂ ಯುಕೆಜಿ ಆರಂಭಿಸುವುದು ಬೇಡ. ಏಕೆಂದರೆ ಈಗಾಗಲೇ ಸರ್ಕಾರಿ ಶಾಲೆಯಲ್ಲೂ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಗೊಂಡಿದೆ. ಆದ್ದರಿಂದ ಯಾವುದೇ ಗೊಂದಲ ಹಾಗೂ ಮಕ್ಕಳ ಕೊರತೆಯಾಗದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಶ್ರೀದೇವಿಗೆ ನಿರ್ದೇಶನ ನೀಡಿದರು. ಕುಡ್ಲೂರು ಕೈಗಾರಿಕಾ ಬಡಾವಣೆಯಲ್ಲಿ ಸಿಮೆಂಟ್ ಕಾರ್ಖಾನೆ ಬಳಿ ಕಾರ್ಯನಿರ್ವಹಿಸ್ತಾ ಇರುವ ಇಲಾಖೆಯ ಆಹಾರ ಸಂಸ್ಕರಣಾ ಘಟಕವನ್ನು ಕೂಡಲೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕೆಂದು ಸೂಚನೆ ನೀಡಿದರು. ಈಗಾಗಲೇ ಘಟಕವನ್ನು ಬೇರೆ ಕಡೆಗೆ ಸ್ಥಳಾಂತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಶ್ರೀದೇವಿ ಉತ್ತರಿಸಿದರು. ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮಧ್ಯಾಹ್ನ ಸುಂದರ ನಗರದವರೆಗೆ ಸಾರಿಗೆ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕೆಂದು ಶಶಿಧರ್ ಹೇಳಿದರು. ಮಡಿಕೇರಿ ಡಿಪೋ ವ್ಯವಸ್ಥಾಪಕ ಈರ್ಸಾಪ ಅವರು ಇಲ್ಲಿಂದ ಬಸ್ ನಿಲ್ದಾಣ ನಿಯಂತ್ರಣಾಧಿಕಾರಿ ಕುಮಾರಸ್ವಾಮಿ ಅವರೊಂದಿಗೆ ಚರ್ಚಿಸಿ ಮುಂದಿನ ವಾರದಿಂದಲೇ ಬಸ್ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಎಂದರು. ಇಲ್ಲಿಂದ ಬಸ್ ನಿಲ್ದಾಣವನ್ನು ಹೈಟೆಕ್ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಲು ಚಿಂತನೆ ನಡೆಸಲಾಗಿದೆ. ಬಸ್ ನಿಲ್ದಾಣದಲ್ಲಿ ಪಾರ್ಕಿಂಗ್ ಮಾಲ್ನೊಂದಿಗೆ ವಿವಿಧ ಸೌಲಭ್ಯಗಳನ್ನು ಹೊಂದಿರುವ ನಿಲ್ದಾಣವಾಗಿ ಅಭಿವೃದ್ಧಿಪಡಿಸಲು ಸರ್ಕಾರಕ್ಕೆ ಪ್ರಸ್ತಾಪ ಸಲ್ಲಿಸಲಾಗುತ್ತೆ. ಜೊತೆಗೆ ವಿಭಾಗಾಧಿಕಾರಿ ಕಚೇರಿ ತೆರೆಯಲು ಒತ್ತಾಯಿಸಲಾಗ್ತಾ ಇದೆ ಎಂದರು. ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ ಗೃಹಿಣಿಯರಿಗೆ ಬಿಡುಗಡೆಯಾಗುವ 2,000 ಹಣವನ್ನು ಯಾವುದೇ ಕಾರಣಕ್ಕೂ ಬ್ಯಾಂಕಿನವರು ಸಾಲಕ್ಕೆ ಜಮಾ ಮಾಡಿಕೊಳ್ಳದಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂದು ಶಶಿಧರ್ ಹೇಳಿದರು. ಇವೊಂದಿದಿ ಫಲಾನುಭವಿಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡದ ಉದ್ಯೋಗ ವಿನಿಮಯ ಕಚೇರಿ ಅಧಿಕಾರಿ ಮಂಜುನಾಥ್ ಅವರಿಂದ ಶಶಿಧರ್ ತರಾಟೆಗೆ ತೆಗೆದುಕೊಂಡರು. 75 ವಯೋಮಾನದ ಪಡಿತರ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ಆಹಾರ ಧಾನ್ಯ ವಿತರಿಸುವ ಕುರಿತು ಜಾಗೃತಿ ಮೂಡಿಸುವಂತೆ ಆಹಾರ ನಿರೀಕ್ಷಕಿ ಸ್ವಾತಿ ಅವರಿಗೆ ಸೂಚನೆ ನೀಡಿದರು. ಹಾಗಾಗಿ ಅದು ಬಂದ ತಕ್ಷಣ ಮಾಡ್ತಿದ್ವಿ ಸರ್. ಟ್ರಾನ್ಸ್ಫಾರ್ಮರ್ ಅಪ್ಗ್ರೇಡೇಷನ್ಸ್ ಮಾಡಿದ್ದೇವೆ. ಇನ್ನೂ ಹಂತದಲ್ಲಿ ನಡೀತಾ ಇದೆ ಸರ್. ಅಲ್ಲ, ಅಪ್ಗ್ರೇಡೇಷನ್ಸ್ ಆಗಿದೆ. 25 ಹೌದು. ಈಗ ಇದನ್ನು ಆ ಕಡೆ ಶಿಫ್ಟ್ ಮಾಡ್ಬೇಕು. ಅದೇನೇ ಸರ್ ಅಸೆಟ್ ಮ್ಯಾಪ್ ಆಗಿರುತ್ತೆ ಸರ್. ಅದೇ ಲೊಕೇಶನಲ್ಲಿ ಲೆಟರ್ ನಾವು ತಗೊಂಡು ನಮ್ಮದು ಸಾಫ್ಟ್ವೇರಲ್ಲಿ ಅಪ್ಲೋಡ್ ಆಗುತ್ತೆ. ಜಾಗ ವರ್ಕ್ ಮಾಡಿ ಅದು ತನ್ನಲ್ಲೇ ಇದೆ. ಮಕ್ಕಳು ಓಡಾಡ್ತಾರೆ. ಸ್ವಲ್ಪ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಮಾಡಿ. ಆ ಥರದ್ದು ಆ ಟ್ರಾನ್ಸ್ಫಾರ್ಮರ್ ಸುಮಾರು ಇದೆ. ನಾವು ಸತ್ಯದಲ್ಲ ಸರಿ ಆಯ್ತು. ಅದು ಸರಿ ಆಯ್ತಲ್ಲ. ವಿದ್ಯುತ್ ಸ್ಥಾವರ ಸಂಪರ್ಕ ಕೊಟ್ಟ ಅಂತ ಹೇಳಿದ್ರೆ ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದು 43,000 ಅದು ಸೇರಿಕೊಡುತ್ತೆ. ಅಂದರೆ ಎಷ್ಟು ಜನಸಾಂದ್ರತೆ ಇದೆ ಅನ್ನೋದು ಈ ಸೂಚನೆ ಕೊಡ್ತದೆ. 43,000 ನಿಮ್ಗೆ ಅನಿಸ್ತಾ ಇದೆ. ಈಗ ವಿದ್ಯುತ್ ಸಂಪರ್ಕ ಕೊಟ್ಟಿರುವಂಥ ಮನೆಗಳ ಸಂಖ್ಯೆ 43,000. ನಮಗೆ AY ಅಂತ ಅಂತ್ಯೋದಯ ಪ್ಲಸ್ BPL ಪ್ಲಸ್ APL ಎಲ್ಲ ಸೇರಿ ಒಟ್ಟು 27,428,000. 15,000 ಜನ ಮನೆಗಳು ನಮಗೆ ಹೆಚ್ಚುವರಿ ಅಲ್ಲಿದೆ ವಿದ್ಯುತ್ ಸಂಪರ್ಕ. ಪ್ಲಸ್ ಅದು ಪ್ಲಸ್ ಮಾದಾಪುರ ಇದೆ. ಇಟ್ ಬಿ ಅಬೌಟ್ 5,000 ತೆಗೆದುಕೊಳ್ಳೋಣ. 37,000 ಇದೆ. 10,000 ಮಂದಿ ಯಾಕೆ BPL ಅಥವಾ ಈ ಪಟ್ಟಿಯನ್ನು ಹೊಂದಿಲ್ಲ ಅಂತ ಫಲಾನುಭವಿಗಳ ಸಂಖ್ಯೆ ಒಟ್ಟು ಟೋಟಲಿ ಕಾರ್ಡ್ಗಳ ಸಂಖ್ಯೆ ಕೊಟ್ಟರೆ AY ಫಲಾನುಭವಿಗಳು 5,000, BPL ಫಲಾನುಭವಿಗಳು 64,227, APL 60,000. So totally it will be about 70, 80, 87.
88 10 kg ಬರ್ತಾ ಇದೆ. ಸೊ ಮತ್ತೆ ಆ ಎಫೆಕ್ಟ್ ಬರದೇ ಇರೋದಕ್ಕೆ ಅದನ್ನು ಬದಲಾವಣೆ ಮಾಡಿದ್ದಾರೆ. ಓಕೆ, ಆಮೇಲೆ ಇದನ್ನು ಒಂದು ಬದಲಾವಣೆ ಮಾಡಿದ್ದಾರೆ ಈಗ ಸ್ಟಾಪ್ ಮಾಡಿದ್ದಾರೆ. ಈಗ ಯಾವ ವಿಧಾನ ಅನುಸರಿಸ್ತಾ ಇದ್ದಾರೆ ಅಂತ ಫ್ಯಾಮಿಲಿಯಲ್ಲಿ ಯಾರು ಬಯೋಮೆಟ್ರಿಕ್ ಬಂದಿಲ್ಲ ಅಂದರೆ ಬೇರೆ ಏನಾದರೂ ನನಗೆ ತಗೊಳ್ತಾರೆ. 75 ಇಯರ್ಸ್ ಸಿಂಗಲ್ ಮೆಂಬರ್ ಏಜ್ ಆಗಿರೋದು ಮನೆಗೆ ಮನೆಗೆ ಆ ರೀತಿ ಆಗಿದೆಯಾ? ವ್ಯವಸ್ಥೆ ಜಾರಿ ಬಂದಿದೆಯಾ? ಮಾಡ್ತಾ ಇದ್ದೀವಿ ಸರ್. ಕೆಲವರು ಬೇಡ ಅಂತ ಹೇಳಿ ಶಾಪ್ ಅಥವಾ ಮಕ್ಕಳು ಬೇರೆ ಉದ್ದೇಶಕ್ಕೋಸ್ಕರ ನೀವು 1 ಲಕ್ಷ ಅಥವಾ ಇದೆಲ್ಲ ತೋರಿಸಿರ್ತೀವಿ. ಇದು ಲಾಗಿನ್ ಆಗಿರ್ತದೆ. ಈ ಲಾಗಿನ್ ಆದಾಗ ಆ ಪಟ್ಟಿನ ತೆಗೆದು ನೋಡಿದಾಗ ನಿಮಗೆ ಇದೆಲ್ಲ ನಿರ್ದಿಷ್ಟ ಪ್ರಮಾಣ ಏನು ಮಾನದಂಡ ಇದೆ ಆ ಮಾನದಂಡದಿಂದ ವಂಚಿತರ ಆಗ್ತದೆ. ಸೊ ಸರ್ಕಾರದ ಮಾನದಂಡದಿಂದ ವಂಚಿತರ ಆಗ್ತೀವಿ. ಇಲ್ಲಿ ಇಲಾಖೆಯವರು ಹೊಣೆಗಾರಿಕೆ ಆಗಿದ್ರೆ ನೀವು ಹೊಣೆಗಾರಿಕೆ ಆಗೋದಿಲ್ಲ. ತಲುಪಿಸಲಿಕ್ಕಿರೋ ಕಾರ್ಯಕ್ರಮ ರೂಪಿಸಿದೆ. ಇದೊಂದಷ್ಟು ಪ್ರಚಾರ ಮಾಡಬೇಕು ನಾವು. ಇಲ್ಲ ಇದನ್ನು ನಾನು ಕೇಳ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಿಮ್ಮ ಕೈಯಲ್ಲಿ ಹೇಳಿಸ್ತೇನೆ ನಾನು. ನೀವು ಇಲಾಖೆಯಿಂದ ಅದನ್ನು ಒಂದು ಪ್ರಕಟಣೆ ಕೊಡಬೇಕಾಗ್ತದೆ ಸ್ವಾಮಿ. 75 ವರ್ಷ ಯಾರಾಗಿದೆ ಮೇಲಿದ್ದಾರೆ ಅವ್ರದ್ದು ಆದ್ಯತೆ ಮೇಲೆ ಅದನ್ನು ನೋಂದಾಯಿಸಿದ ನೇರವೇ ಇದನ್ನು ನಿಮ್ಮ ಮನೆಗೆ ತಲುಪಿಸ್ಲಿಕ್ಕಿರುವಂಥ ಒಂದು ಕಾರ್ಯಕ್ರಮ ರೂಪಿಸಲಾಗಿದೆ ಅಂತ ಹೇಳ್ಬಿಟ್ಟು ಫೀಡ್ ಮಾಡುತ್ತೆ. ರಾಜ್ಯ ಸರ್ಕಾರ ಇಂಥವರೆಲ್ಲ ಕಾರ್ಡ್ ಹೋಲ್ಡರ್ಸ್ ಇದೆ. ಐ ಮೀನ್ ಕಾರ್ ಓನರ್ ಆಗಿದ್ದಾರೆ. ಕಾರ್ ಓನರ್ RC ನಂಬರ್ ಅವ್ರ ಹೆಸರಿನಲ್ಲಿದೆ. ಆಧಾರ್ ಲಿಂಕ್ ಆಗಿದೆ. ಸೊ ಹಾಗಾಗಿ ಇದನ್ನು ತೆಗಿಬೇಕು ಅಂತೇಳಿ ಅಲ್ಲಿಂದನೇ ಬಂದಿದೆ. ನೇರವಾಗಿ ಬಂದಿದೆ. IT ಮೊದಲಿಂದ ಇದೆ. IT ಕೂಡ ನಿಮಗೆ ನಿಮ್ಮ ಆ್ಯಪ್ನಿಂದ ಬಂದ್ಬಿಡೋದು ನೇರವಾಗಿ. ಜನಸ್ನೇಹಿ ನೀತಿಯನ್ನು ರೂಪಿಸ್ತಾ ಇದ್ದಾರೆ. ಅದು ಎಷ್ಟು ಹೊಣೆಗಾರಿಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ? ಒಂದು ಅಂದಾಜು ಲಾಗಿನ್ ಆಗಿದೆ ನಾನು ಹೋಗಿ ಮಂಡೆಯಿಂದ ನೇರವಾಗಿ ರಜೆಗಳನ್ನು ಇಲ್ಲಿಗೆ ಈ ಸಭೆಗೆ ಬಂದಿದ್ದೀವಿ. ಈಗ ಕಳೆದ ಬಾರಿ BPL ಪಟ್ಟಿ ಅರ್ಜಿಗಳು ಕೊಟ್ಟಿದ್ರಲ್ಲ ಅದೇನೋ ಲಾಗಿನ್ ಆಗಿ ನಿಮ್ಮದು. ಈ ಸಂದರ್ಭ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ಶಶಿ ಭೀಮಯ್ಯ, ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪರಮೇಶ್ ಕುಮಾರ್, ಸಮಿತಿ ಸದಸ್ಯರಾದ BC ಮಲ್ಲಿಕಾರ್ಜುನ, ಅಬ್ದುಲ್ ರಜಾಕ್, ಜೆ ಫಿಲೋಮಿನಾ, HN ರಾಜಶೇಖರ್, SA ಶ್ರೀನಿವಾಸ್ ಕುಮಾರ್, ರಫೀಕ್ ಖಾನ್, ಕಿಶೋರ್ ಹಾಗೂ ವಿವಿಧ ಇಲಾಖಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು.